ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ಇವಾಗ ಸ್ವಲ್ಪ ದಿನಗಳಿಂದ ಒಂದು ಟೆಲಿಕಾಂ ಕಂಪನಿ ತುಂಬಾ ಟ್ರೆಂಡಿಂಗಲ್ಲಿದೆ. ಅದೇ BSNL. ಹೌದು ಫ್ರೆಂಡ್ಸ್, ನಮ್ಮ ಭಾರತ ಸರ್ಕಾರದ ಕಂಪನಿ BSNL ಕಂಪನಿ ತುಂಬಾ ಟ್ರೆಂಡಿಂಗಲ್ಲಿದೆ. ಸೋಷಿಯಲ್ ಮೀಡಿಯಾಗಳಂತೂ ಅದರದ್ದೇ ಹವಾ ಅಂತ ಹೇಳ್ಬೋದು. ಅದೇ ರೀತಿ ಟ್ವಿಟ್ಟರಲ್ಲಂತೂ ಒಂದು ಟ್ರೆಂಡೇ ಸೃಷ್ಟಿ ಮಾಡಿದ್ದಾರೆ. ಪೋರ್ಟ್ ಟು BSNL ಅಂತ ತುಂಬಾ ಟ್ರೆಂಡ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು BSNL ಜೊತೆ ಟಾಟಾ ಕಂಪನಿಯವರು ಕೂಡ ಪಾರ್ಟ್ನರ್ಶಿಪ್ ಆಗಿದ್ದಾರೆ. ಸೊ ಅದೇನೋ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ತುಂಬಾ ನ್ಯೂಸ್ ಬರ್ತಾ ಇದೆ. ಸೊ ಇದೇನು ಹೊಸ ಅಪ್ಡೇಟು, ಏನಾದರೂ BSNL ಇಂಪ್ರೂವ್ ಆಗ್ತಿದೆಯಾ, ಅದೇ ರೀತಿ ನಾವುಗಳೇನಾದರೂ BSNLಗೆ ಪೋರ್ಟ್ ಆಗಬೇಕಾ, ಸೊ ಯಾವ ರೀತಿ ಸರ್ವಿಸ್ ಕೊಡ್ತಾರೆ, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ನಮ್ಮ ಒಂದು ಚಾನಲಿನ ಮೆಂಬರ್ ಶೂಟ್ ಔಟ್ ಕೊಡೋಣ. ಇವತ್ತು ನಮ್ಮ ಒಂದು ಚಾನಲ್ಗೆ ತುಂಗಾ ಪಾಕಶಾಲೆ, ಹೌದು ಫ್ರೆಂಡ್ಸ್, ತುಂಗಾ ಪಾಕಶಾಲೆ ಚಾನಲ್ ಕಡೆಯಿಂದ ಸಿಸ್ಟರ್ ಅವರು ಮೆಂಬರ್ ಆಗಿದ್ದಾರೆ ನಮ್ಮ ಒಂದು ಚಾನಲ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನಮ್ಮ ಒಂದು ಚಾನಲ್ಗೆ ಮೆಂಬರ್ ಆಗಿರೋದಕ್ಕೆ. ಅದೇ ರೀತಿ ನೀವು ಕೂಡ ನಮ್ಮ ಒಂದು ಚಾನಲ್ಗೆ ಮೆಂಬರ್ ಆಗ್ಬೋದು ಫ್ರೆಂಡ್ಸ್. ಯಾವ ರೀತಿ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇರುತ್ತೆ. ಈ ಒಂದು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಸಾಕಷ್ಟು ಪ್ಲ್ಯಾನ್ಸ್ಗಳು ಬರುತ್ತೆ. ಅದೇ ರೀತಿ ಆ ಒಂದು ಪ್ಲ್ಯಾನ್ಸ್ಗಳ ಬೆನಿಫಿಟ್ಸ್ಗಳು ಕೂಡ ಸಿಗುತ್ತೆ. ಒಂದೊಂದು ಪ್ಲ್ಯಾನ್ಸ್ಗಳಿಗೆ ಒಂದೊಂದು ರೀತಿ ಬೆನಿಫಿಟ್ಸ್ಗಳು ಕೂಡ ಇದೆ. ಸೊ ನೀವ್ಯಾರು ನಮ್ಮ ಒಂದು ಚಾನಲ್ಗೆ ಮೆಂಬರ್ ಆಗಬೇಕಿತ್ತು ಅಂದರೆ ಆ ಒಂದು ಪ್ಲ್ಯಾನ್ಸ್ಗಳಲ್ಲಿ ನಿಮಗೆ ಯಾವ ಒಂದು ಪ್ಲ್ಯಾನ್ ಇಷ್ಟ ಆಗುತ್ತೆ, ಸೊ ಆ ಒಂದು ಪ್ಲ್ಯಾನಿಗೆ ನೀವು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮ ಒಂದು ಚಾನಲ್ಗೆ ಮೆಂಬರ್ ಆಗ್ಬೋದು. ಸೊ ಇನ್ನು ವಿಡಿಯೋ ವಿಚಾರಕ್ಕೆ ಬರೋದಾದರೆ, ಈ ಒಂದು BSNL ಕಂಪನಿ ಏನಿದೆ ಇದು ಬಂದು ನಮ್ಮ ಒಂದು ಭಾರತ ಸರ್ಕಾರದ ಕಂಪನಿಯಾಗಿದೆ, ಟೆಲಿಕಾಂ ಕಂಪನಿಯಾಗಿದೆ. ಸೊ ಹಾಗಾಗಿ ಈ ಒಂದು BSNL ನಮ್ಮ ಒಂದು ಗೌರ್ಮೆಂಟ್ ಅಂದರೆ ಇಂಡಿಯನ್ ಗೌರ್ಮೆಂಟ್ ಅವರೇ ಈ ಒಂದು BSNLನ ಹ್ಯಾಂಡಲ್ ಮಾಡ್ತಾ ಇರೋದು. ಸೊ ಇನ್ನು ಈ ಒಂದು BSNL ಏನಿದೆ ಇದರಲ್ಲಿ ಇವಾಗ ತುಂಬಾ ಟ್ರೆಂಡ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಏನಾಗಿತ್ತು, ತುಂಬಾ ಲಾಸಲ್ಲಿ ನಡೀತಾ ಇದ್ರು. ಯಾಕಂದರೆ ಈ ಜಿಯೋ ಬಂದಮೇಲೆ 2016ರಲ್ಲಿ ಏನು ಜಿಯೋ ಬಂತು, ಆ ಜಿಯೋ ಬಂದಿದ್ದ ಟೈಮಲ್ಲಿ ಫ್ರೀ ಕಾಲು, ಫ್ರೀ ಇಂಟರ್ನೆಟ್ಟು ಇದೆಲ್ಲ ತುಂಬಾ ಸರ್ಕ್ಯುಲೇಟ್ ಮಾಡಿದ್ರು. ಸೊ ಜನಗಳೆಲ್ಲ ಅಟೆನ್ಷನ್ ಮಾಡಿ ಎಲ್ಲ ಅವ್ರ ಕಡೆ ಸೆಳ್ಕೊಂಡ್ರು. ಸೊ ಎಲ್ಲರೂ ಕೂಡ ಅವರಿಗೆ ಪೋರ್ಟ್ ಆದರು. ಇನ್ನೊಂದಷ್ಟು ಜನ ಯೂಸರ್ಸ್ಗಳು ಹೊಸದಾಗಿ ಆ್ಯಡ್ ಅಪ್ ಆದರು. ಇವಾಗ ಏನಾಗ್ತಿದೆ, ಈ ಒಂದು BSNL ಕಂಪ್ನಿಗೆ ಆ ರೀತಿ ಆ್ಯಡ್ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಸರ್ವೀಸಸ್ಸು ತುಂಬಾ ಕಳಪೆ ಆಗಿದೆ. ಸೊ ನೆಟ್ವರ್ಕ್ ಸರ್ವೀಸಸ್ ಆಗಿರ್ಬೋದು, ಕಸ್ಟಮರ್ ಸರ್ವೀಸಸ್ ಆಗಿರ್ಬೋದು, ಸೊ ಈ ರೀತಿ ತುಂಬಾ ಕಳಪೆ ಸರ್ವೀಸಸ್ಗಳು ಈ ಒಂದು BSNL ಕಂಪನಿಲಿ ನಡೀತಾ ಇದೆ. ಸೊ ಮೇಲಾಗಿ ನೋಡೋದಾದರೆ ನೆಟ್ವರ್ಕ್ ಸರಿಯಾಗಿ ಸಿಗಲ್ಲ, ಅದೇ ರೀತಿ ಕಾಲ್ ಡ್ರಾಪ್ ತುಂಬಾ ಆಗುತ್ತೆ, ಅದೇ ರೀತಿ ಕಾಲ್ ಗ್ಲಿಚಸ್ ಆಗುತ್ತೆ. ಸೊ ಅಂದರೆ ನಾವು ಯಾರಿಗಾದರೂ ಒಬ್ರಿಗೆ ಕಾಲ್ ಮಾಡ್ತಿದ್ದೀವಿ ಅಂದರೆ ಅದು ಇನ್ನೊಬ್ರಿಗೆ ಕಾಲ್ ಕನೆಕ್ಟ್ ಆಗುತ್ತೆ. ಈ ರೀತಿ ಕಾಲ್ ಗ್ಲಿಚಸ್ಗಳು ಆಗ್ತಿದೆ. ಅದೇ ರೀತಿ ನೆಟ್ವರ್ಕ್ ಅಂದರೆ ಇಂಟರ್ನೆಟ್ಟು ತುಂಬಾ ಪ್ರಾಬ್ಲಮಲ್ಲಿದೆ. ಸೊ ಸರಿಯಾಗಿ ಸ್ಪೀಡ್ ಸಿಗಲ್ಲ. ಸೊ 3G ಅಂತ ಕೊಟ್ಟರು ಕೂಡ ನಮಗದು 2G ಸ್ಪೀಡಲ್ಲಿ ಸಿಗ್ತಾ ಇದೆ. ಸೊ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ. ಜೊತೆಗೆ ಇವಾಗ 4G ಅಂತ ತೊಗೊಂಡ್ಬಂದಿದ್ದಾರೆ. ಲಾಸ್ಟ್ ಇಯರು ಅಕ್ಟೋಬರ್ ತಿಂಗಳಲ್ಲೆಲ್ಲೋ ತಂದಿದ್ರು. ಸೊ ಅಕ್ಟೋಬರ್ ತಿಂಗಳಲ್ಲಿ ತೊಗೊಂಡ್ಬಂದಿದ್ರು. ಬಟ್ ಅದು ಕೂಡ ಸರಿಯಾಗಿ ಇಂಪ್ರೂವ್ ಆಗಿಲ್ಲ. ಎಲ್ಲ ಕಡೆ 4G ಸಿಗ್ತಾ ಇಲ್ಲ. ಸೊ ಅದರಲ್ಲೂ 4Gಲೂ ತುಂಬಾ ಸ್ಪೀಡ್ ಕಡಿಮೆ ಇದೆ. ಸೊ ಈ ರೀತಿ ತುಂಬಾ ಇಂಟರ್ನೆಟ್ ಸ್ಪೀಡ್ ಕಡಿಮೆ ಇದೆ. ಜೊತೆಗೆ ಕಸ್ಟಮರ್ ಕೇರ್ ಸಪೋರ್ಟು. ಸೊ ಕಸ್ಟಮರ್ ಕೇರಿಗೆ ನಾವು ಕಾಲ್ ಮಾಡ್ತು ಅಂದರೆ ಸರಿಯಾಗಿ ಬೇಗ ಕಾಲ್ ಕನೆಕ್ಟ್ ಆಗಲ್ಲ. ಕನೆಕ್ಟ್ ಆದರೂ ರೆಸ್ಪಾನ್ಸ್ ಚೆನ್ನಾಗಿಲ್ಲ. ಜೊತೆಗೆ ರೆಸ್ಪಾನ್ಸ್ ಮಾಡಿದ್ರು ನಮ್ಮ ಒಂದು ಪ್ರಾಬ್ಲಮ್ನ ಸರಿಯಾಗಿ ರಿಸೊಲ್ಯೂಷನ್ ಮಾಡ್ತಾ ಇಲ್ಲ. ಸೊ ನಮಗೇನು ತೊಂದರೆ ಆಗಿದೆ ಅದನ್ನು ಸರಿ ಮಾಡ್ತಾ ಇಲ್ಲ. ಈ ರೀತಿ ತುಂಬಾ ಇಶ್ಯೂಗಳು ಈ ಒಂದು BSNL ಕಂಪ್ನಿಲಿ ನಡೀತಾ ಇದೆ. ಸೊ ಇದೆಲ್ಲ ತುಂಬಾ ಇಂಪ್ರೂವ್ ಮಾಡ್ಕೋಬೇಕು. ಸೊ ಅದೇ ರೀತಿ ಈ ಒಂದು ಇಂಪ್ರೂವ್ ಮಾಡೋದಕ್ಕೆ ಅಂತಲೇ ಸಪೋರ್ಟಿವ್ ಆಗಿ ಟಾಟಾ ಕಂಪನಿಯವರು ಕೂಡ ನಿಂತಿದ್ದಾರೆ. ಸೊ ಇವಾಗ BSNL
ಕಂಪನಿ ಮೇಲೆ ಟಾಟಾ ಕಂಪನಿಯವರು ಹತ್ತತ್ರ 15,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತು ಅಂದರೆ ಈ ಒಂದು BSNL ನೆಟ್ವರ್ಕ್ ಏನಿದೆ ಅದನ್ನು ತುಂಬಾ ಇಂಪ್ರೂವ್ ಮಾಡಬೇಕಾಗುತ್ತೆ. ಈ ಒಂದು ಟವರ್ಗಳೇನಿದೆ ಅದನ್ನು ಇನ್ನಷ್ಟು ಇನ್ಸ್ಟಾಲೇಷನ್ ಮಾಡೋ ಸಾಧ್ಯತೆಗಳಿದೆ. ಸೊ ಆಲ್ರೆಡಿ ನ್ಯೂಸ್ ಬರ್ತಾ ಇರೋದ್ರಿಂದ 10,000 ಟವರ್ಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಪ್ಲ್ಯಾನ್ ಕೂಡ ನಡೀತಾ ಇದೆ, 4G ಟವರ್ಗಳನ್ನ. ಸೊ ಈ ರೀತಿ ಏನಾದರೂ ಟವರ್ಗಳನ್ನು ಮೂಲೆಗಳಲ್ಲೂ ಇನ್ಸ್ಟಾಲ್ ಮಾಡ್ತು ಅಂದರೆ ಸೊ BSNL ಮತ್ತೆ ಕಮ್ಬ್ಯಾಕ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, VI ಆಗಿರ್ಬೋದು, ಇವರೆಲ್ಲ ಮೇನ್ ಟಾರ್ಗೆಟ್ ಮಾಡ್ತಾ ಇರೋದು ನೆಟ್ವರ್ಕ್ ಮೇಲೆ. ಸೊ ನೆಟ್ವರ್ಕ್ ಬಂದು ಮೂಲೆಗಳಲ್ಲೂ ಇನ್ಸ್ಟಾಲ್ ಮಾಡಿದ್ದಾರೆ ಈ ಒಂದು ಟವರ್ಗಳನ್ನು. ಹಂಗಾಗಿ ಏನಾಗ್ತಿದೆ, ಎಲ್ಲ ಕಡೆ ಈ ಒಂದು ಜಿಯೋ, ಏರ್ಟೆಲ್, VI ಈ ಒಂದು ನೆಟ್ವರ್ಕು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. VIಯಲ್ಲಿ ಅಷ್ಟು ಚೆನ್ನಾಗಿ ಸಿಗ್ತಾ ಇಲ್ಲ, ಬಟ್ ಏರ್ಟೆಲ್, ಜಿಯೋದಲ್ಲಿ ತುಂಬಾ ಚೆನ್ನಾಗಿ ನೆಟ್ವರ್ಕ್ ಸಿಗ್ತಾ ಇದೆ. ಪ್ರತಿಯೊಂದು ಜಾಗದಲ್ಲೂ ಕೂಡ ನೆಟ್ವರ್ಕ್ ಚೆನ್ನಾಗಿ ಸಿಗ್ತಾ ಇದೆ. ಸೊ ಅದೇ ಮೇನ್ ಪ್ಲಸ್ ಪಾಯಿಂಟ್ ಈ ಒಂದು ಪ್ರೈವೇಟ್ ಕಂಪನಿಗಳಿಗೆ. ಸೊ ಅದೇ ರೀತಿ ಗೌರ್ಮೆಂಟ್ ಕಂಪನಿ ಅಂದರೆ BSNL ಕೂಡ ಅದೇ ರೀತಿ ಇಂಪ್ರೂವ್ ಆಗಬೇಕು. ಜೊತೆಗೆ ಕಸ್ಟಮರ್ ಸರ್ವಿಸ್ ಚೆನ್ನಾಗಿ ಕೊಡಬೇಕು. ಸೊ ಚೆನ್ನಾಗಿ ಕೊಡ್ತು ಅಂದರೆ ಆಟೋಮೆಟಿಕ್ಕಾಗಿ ಜನಗಳು BSNL ಕಂಪನಿ ಕಡೆ ಮುಖ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಮತ್ತು ನಮ್ಮ ಒಂದು ಭಾರತ ಸರ್ಕಾರದ ಟೆಲಿಕಾಂ ಕಂಪನಿ BSNL ಕಮ್ಬ್ಯಾಕ್ ಮಾಡೇ ಮಾಡುತ್ತೆ. ಆದರೆ ಈ ಒಂದು ನೆಟ್ವರ್ಕು, ಕಸ್ಟಮರ್ ಸಪೋರ್ಟು ಇದೆಲ್ಲ ತುಂಬಾ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಅದು ಕೈ ಜೋಡಿಸೋದಕ್ಕೆ ಟಾಟಾ ಕಂಪನಿಯವರು ಕೂಡ ಮುಂದೆ ಇದ್ದಾರೆ. ಸೊ ಟಾಟಾ ಕಂಪನಿ ಬಗ್ಗೆ ಮಾತಾಡೋದಾದರೆ ಈ ಒಂದು ಟಾಟಾ ಕಂಪನಿ ಏನಿದೆ ಮೇನ್ಲಿ ಬಡ ಜನಗಳಿಗೆ ಹೆಲ್ಪ್ ಆಗೋ ರೀತಿಯೇ ಪ್ರತಿಯೊಂದನ್ನು ಕೂಡ ಇದು ಮಾಡ್ತಾರೆ. ಸೊ ಅವರ ಒಂದು ವೆಹಿಕಲ್ಗಳಾಗಿರ್ಬೋದು, ಅವರ ಒಂದು ನೆಟ್ವರ್ಕ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಬಡವರಿಗೆಲ್ಲ ಹೆಲ್ಪ್ ಆಗೋ ರೀತಿನೇ. ಸೊ ಅವರ ಒಂದು ಹೊಸ ಐಡಿಯಾಗಳು ಕೂಡ ಅಷ್ಟೇ ಬಡವರಿಗೆಲ್ಲ ಹೆಲ್ಪ್ ಆಗೋ ರೀತಿನೇ. ಸೊ ಅದೇ ರೀತಿ ಇವಾಗ BSNLಗೂ ಕೂಡ ಅವರು ಕೈ ಜೋಡಿಸಿದ್ದಾರೆ ಅಂದರೆ ಸೇಮ್ ಬಡವರಿಗೆಲ್ಲ ಹೆಲ್ಪ್ ಆಗೋ ರೀತಿನೇ ಅವರು ಒಂದು ಅಫೋರ್ಡಬಲ್ ಪ್ಲಾನ್ ಪ್ರೈಸ್ಗಳನ್ನ ತೊಗೊಂಬರ್ತಾರೆ. ಜೊತೆಗೆ ನೆಟ್ವರ್ಕ್ನು ಕೂಡ ತುಂಬಾ ಇಂಪ್ರೂವ್ ಮಾಡ್ತಾರೆ ಅನ್ನೋ ಒಂದು ಹೋಪ್ ಕೂಡ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ BSNL ಇಂಪ್ರೂವ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಪೋರ್ಟ್ ಆಗೋ ವಿಚಾರಕ್ಕೆ ಬರೋದಾದರೆ BSNLಲ್ಲಿ ಸದ್ಯಕ್ಕೆ ಇವಾಗ ಪೋರ್ಟ್ ಆಗೋದಕ್ಕೆ ಮುಂಚೆ ಯೋಚನೆ ಮಾಡಿ. ಅಂದರೆ ನಿಮ್ಮ ಒಂದು ಊರಲ್ಲಿ ನೀವಿರೋ ಲೊಕೇಶನಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗ್ತಿದೆಯಾ, ಸೊ ಪರವಾಗಿಲ್ವಾ, ಕಾಲೆಲ್ಲ ಚೆನ್ನಾಗಿ ಕ್ಲಾರಿಟಿ ಇದೆಯಾ, ಜೊತೆಗೆ ಇಂಟರ್ನೆಟ್ ಸ್ಪೀಡು ಒಂದು ತಕ್ಕಮಟ್ಟಿಗಿದೆಯಾ ಅನ್ನೋದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ಕರೆಕ್ಟಾಗಿತ್ತು, ಪ್ರಾಪರಾಗಿತ್ತು ಅಂದರೆ ನೀವು ಪೋರ್ಟ್ ಆಗಿ ಇನ್ನೂ ಒಳ್ಳೆಯದು. ಯಾಕಂದರೆ ಈ ಒಂದು ಪ್ರೈವೇಟ್ ಟೆಲಿಕಾಂ ಕಂಪನಿಗಳಿಗೆ ಕಂಪೇರ್ ಮಾಡ್ತು ಅಂದರೆ BSNLಲ್ಲಿ ತುಂಬ ಕಡಿಮೆ ಬೆಲೆಗೆ ಪ್ಲ್ಯಾನ್ಸ್ಗಳು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿಯಾ. ಸೊ ನೀವು ಅದನ್ನೆಲ್ಲ ನೋಡ್ಕೊಂಡು ಒಂದ್ಸಲಿ ನೆಟ್ವರ್ಕ್ ಚೆನ್ನಾಗಿತ್ತು ಅಂದರೆ ಡೆಫಿನೆಟ್ಲಿ ಪೋರ್ಟ್ ಆಗಿ ನಮ್ಮ ಒಂದು ಭಾರತ ಟೆಲಿಕಾಂ ಕಂಪನಿ BSNLಗೆ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಸದ್ಯಕ್ಕೆ ನಾನಿರೋ ಜಾಗದಲ್ಲಿ ನನಗಂತೂ ನೆಟ್ವರ್ಕ್ ಇಲ್ಲ BSNLದು. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು, ನೀವಿರೋ ಲೊಕೇಶನಲ್ಲಿ BSNL ನೆಟ್ವರ್ಕ್ ಇತ್ತು ಅಂದರೆ ಈ ಕೂಡಲೇ ಪೋರ್ಟ್ ಆಗಿ, ಇಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಸದ್ಯಕ್ಕೆ ಈಗಲೇ ಪೋರ್ಟ್ ಆಗೋದಕ್ಕೆ ಹೋಗ್ಬೇಡಿ, ಸುಮ್ಮನೆ ಆಮೇಲೆ ನೆಟ್ವರ್ಕ್ ಇಲ್ಲ ಅಂದರೆ ವೇಸ್ಟ್ ನೀವು ಪೋರ್ಟ್ ಆದರೂ ಕೂಡ. ಹಾಗಾಗಿ ಸೊ ನೋಡಿಕೊಂಡು ಪೋರ್ಟ್ ಆಗಿ ಅಂತ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.